ದೋಟಿ ರೆಡಿ ಮಾಡ್ಕೋಬೇಕಾಯ್ತದ್ರಿ. ದೋಟಿ ಅಂತಂದ್ರೆ ಹೆಂಗಿರ್ತದೆ ಅಂತೇಳಿ ತೋರಿಸ್ತಾವ್ರಿ. ಈಗ ರೆಡಿ ಮಾಡಿ ಹಂಗಾಯ್ಸದನಕ ಪೂರಾ ಕರ್ರಗಾಗ್ಯಾವ ನೋಡ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸು ಹೊಲಕ್ಕೆ ಬಂದೇವ್ರಿ ಇವತ್ತು. ಯಾಕಪ್ಪ ಇಂಥ ಬಿಸಿಲಾಗ ಹೊಲಕ್ಕೆ ಬಂದಾನ ಅಂತೇಳಿ ಅನ್ಬೋದು. ಯಾಕಂದ್ರೆ ಸ್ವಲ್ಪ ಕೆಲಸ ಅದ ರೀ ಹೊಲದಾಗ. ನೋಡ್ರಿ ಏನು ಕೆಲಸ ಅದ ಅಂತೇಳಿ ತೋರಿಸ್ತೀನಿ ನಾ. ಎಲ್ಲ ಬೆಳೆ ಗಿಳಿ ಎಲ್ಲ ಪೂರಾ ರಾಶಿ ಆಗೈತ್ರಿ. ಅವಾಗೆ ಏನದ 2-3 ತಿಂಗಳು ಐತೇನೋ ಅಂತ ರಾಶಿ ಆಗ್ಯದ. ಸೊ ಈಗ ಸ್ವಲ್ಪ ಕೆಲಸ ಅದ ರೀ. ರಾಶಿ ಆದ್ರೆ ಭೀ ಮತ್ತೇನು ಕೆಲಸ ಅದಪ್ಪ ಅನ್ಬೋದು. ಸ್ವಲ್ಪ ಕೆಲಸ ಅದ, ಬರ್ರಿ ತೋರಿಸ್ತೀನಿ ನಿಮಗೆ ನಾ ಏನು ಕೆಲಸ ಅದ ಅಂಥೇಳಿ. ಸೀದಾ ಡೈರೆಕ್ಟ್ ಹೊಲಕ್ಕೆ ಬಂದೇ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ ಇವತ್ತು. ನೋಡ್ರಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಬಂದೀವಿ ಶಿಸ್ತು ಸರಿ ಮಸ್ತಾಗಿ. ನೋಡ್ರಿ ನಾ ಏನು ಕೆಲಸ ಮಾಡಿ ಬಂದೆ ಅಂತೇಳಿ ತೋರಿಸ್ತೀನಿ. ರಾಶಿ ಆಗಿದಲ್ಲ ರೀ. ಸೊ ಹಂಗೆ ಕಾಣತ್ತ ನೋಡ್ರಿ, ಪೂರ ಎಲ್ಲ ಖಾಲಿ ಖಾಲಿ ಖಾಲಿ. ಬೆಳೆ ಇದ್ರೆ ಎಷ್ಟು ಮಸ್ತ್ ಕಾಣತ್ತದ ಹೊಲ್ದಾಗ. ಈಗಂದ್ರೆ ಪೂರ ಖಾಲಿ 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 ಕಾಣತ್ತದ. ಈ ಕಡೆ ನೋಡ್ರಿ ಇಲ್ಲಿ ಭೀ ಇವರೆಲ್ಲ ಹೊಲದಾಗ ಏನು ಮಾಡ್ರ ಅಂತಂದ್ರೆ ರಾಶಿ ಗೀಸಿ ತೆಕ್ಕೊಂಡು ಜರ ಹೊಲ ಹುಡ್ದು ಬಿಟ್ಟಾರ್ರಿ. ಯಾಕೆ ಬ್ಯಾಸ್ಗೆ ಟೈಮ್ ಅದಲ್ಲ, ಹೊಲ ಹುಡ್ದು ಬಿಡ್ತಾರೆ. ಫ್ರೆಂಡ್ಸು ಕೆಲಸ ಏನದ ಅಂತಂದ್ರಲ್ಲ, ಈಗ ಮಾನಿಕೆ ಸೀಸನ್ ಅದ. ಸೊ ಹಂಗಾಗಿ ಮಾನಿಕೆ ಗಿಡ ಅದ ನಂಬಲ್ಲಿ ಬೊಕ್ಕಳತ್ತವ್ರಿ. ಮಾನಿಕೆ ಗಿಡ ಮಾನಿಕೆ ಭಾಳ ಇಳಿತಾವೆ. ಏನಂತಂದ್ರೆ 3000 ಇಳಿತಾವೆ, ಮಿನಿಮಮ್ 3000 ಮಾನಿಕೆ ಇಳಿತಾವ ನೋಡ್ರಿ. ಗಿಡ ಹಿಡ್ದು ಹೊಡೆದಕ ಮಸ್ತಾಗಿ. ಸೊ ಎಷ್ಟು ಕಾಯಿ ಬರ್ತಾವೆ ಈ ಸರ ನೋಡಮ್ ನೋಡ್ರಿ. ನಾವು ಕಲ್ತೀವಿ ಈ ಸರ ಎಷ್ಟು ಕಾಯಿ ಬರ್ತಾವೆ ಅಂತೇಳಿ ನೋಡಮ್ಮಿ. ಸೊ ಯಾವಾಗ ಭೀ ನಮ್ಮ ಮಾಮ ನಾವೆಲ್ಲ ಬಂದು ಇಳಿಸ್ತಿದ್ದೆವು. ನೋಡಮ್ಮಿ ಗೊತ್ತು ನಮ್ಮ ಮಾಮ ಲೇಟ್ ಆಯ್ತು ಅಂತವ್ರಿಗೆ ಬರ್ಲಕ್ಕ. ಹಾಗಾಗಿ ನಾನು ಮತ್ತು ನಮ್ಮ ತಮ್ಮ ಕಲ್ತು ಇಳಿಸ್ಲತ್ತಿದ್ದೆವು. ಗಿಡ ಏರಿ ಮಾನಿಕೆ ಇಳಿಸಮಿ. ಎಷ್ಟು ಮಾನಿಕೆ ಇಳಿತಾವ ನೋಡೋಕೆ ಬರ್ತದೆ ನೋಡ್ರಿ. ಮಾನಿಕೆ ಇಳಿಸ್ಲಕ್ಕ ದೋಟಿ ಅಂತೇಳಿ ಮಾಡ್ತಾರೆ. ಅದು ಎಲ್ಲ ಹೆಂಗೆ ಮಾಡ್ತಾರೆ ಎಲ್ಲ ನಿಮ್ಗೆ ತೋರಿಸ್ತಾ ಬರ್ರಿ. ಈಗ ರೆಡಿ ಮಾಡ್ಕೊಂಬಮ್ಮಿ ನೋಡ್ರಿ. ಮಾನಿಕೆ ಕಡಿದದ. ಸೊ ಮಾನಿಕೆ ಕಡಿಲಕ್ಕ ಯಾಕೆ ಒಂದು ದೋಟಿ ರೆಡಿ ಮಾಡ್ಕೋಬೇಕಾಯ್ತದ್ರಿ. ದೋಟಿ ಅಂತಂದ್ರೆ ಹೆಂಗಿರ್ತದೆ ಅಂತೇಳಿ ತೋರಿಸ್ತಾವ್ರಿ. ಈಗ ರೆಡಿ ಮಾಡತ್ತೀನಿ. ಸೊ ಮಾನಿಕೆ ದೋಟಿ ಯಾಕೆ ರೆಡಿ ಮಾಡ್ಕೊಂಡು, ಮಾನಿಕೆ ಧೂಳು ಇರ್ತಾವಲ್ಲ ರೀ, ಅದ್ರದಿಂದ ಕೈ ಎಲ್ತನ ಹೋಗಲ್ಲ. ಸೊ ಕಡಿಲಕ್ಕಾಗಲ್ಲ, ಹಂಗಾಗಿ ದೋಟಿ ರೆಡಿ ಮಾಡ್ತಾರೆ ರೀ. ಅದು ಹೆಂಗಿರ್ತದೆ ದೋಟಿ ಅಂತೇಳಿ ತೋರಿಸ್ತಾ ಇಲ್ಲಿ ನೋಡ್ರಿ. ಈಗ ಜರ ಇದು ಮಾಡಿಕ್ಕಿದ್ರಿ ರೆಡಿ. ಇದು ಮಾಡೋ ಟೈಮಿಗೆ ವಿಡಿಯೋ ಮಾಡಿಲ್ಲ. ಇದು ದೋಟಿ ಅಂತಾರೆ ರೀ. ದೋಟಿ ಇದಕ್ಕೆ ಅಂತಾರೆ. ಇದು ಶಣದದ ರೀ. ಇದು ರೆಡಿ ಮಾಡೋದದ. ಒಂದು ಚೀಲ ಕಟ್ಟಿದೆವು. ಚೀಲ ಕಟ್ಟಿ ಬಡಿಗೆ ಕಟ್ಟಿದೆವು ರೀ. ಸೊ ಹಿಂಗೆ ಮಾಡಿಕ ಹಿಂಗೆ ಇದು ಮಾನಿಕೆ ಹಿಂಗೆ ಮಾಡಿಕ ಹಿಂಗೆ ಎಳೆದೇವು ಅಂದ್ರೆ ಇದ್ರೊಳಗೆ ಬೂತಾವ ಮಾನಿಕೆ. ಇದ್ರೊಳಗೆ ಬೂತಾವ. ಇದು ಮತ್ತೊಂದು ಚೀಲದಾಗ ಹಾಕ್ತೀವಿ ರೀ. ಚೀಲದಾಗ ಹಾಕಿ ಕೆಳಗೆ ಬಿಡ್ತೇವೆ. ಅದೆಲ್ಲ ತೋರಿಸ್ತೇನೆ ನಿಮಗೆ. ಸೊ ಈ ಚೀಲಲ್ಲಿ ಇದು ಪೂರಾ ಪರ್ಫೆಕ್ಟಾಗಿ ರೆಡಿ ಮಾಡ್ಕೊಂಡು ಬರ್ರಿ. ಹಿಂಗೆ ಮಾಡಿ ಇದಕ್ಕೆ ಬೆಂಡಿಂಗ್ ವೈರ್ ಎಲ್ಲ ಕಟ್ಬೇಕು ರೀ. ಇಲ್ಲಿ ನೋಡ್ರಿ ರೆಡಿ ಆಯ್ತು ನೋಡ್ರಿ. ಹಿಂಗೆ ಮಾಡೋದಕ್ಕೆ ಹಿಂಗೆ ಹಾಕಬೇಕು. ಹಿಂಗಾಕಿಕ ಹಿಂಗೆ ಮಾನಿಕೆ ಹಿಂಗೆ ಎಳೆದೇವು ಅಂತಂದ್ರೆ ಸೀದಾ ಒಳಗೆ ಬೂತಾವೆ. ಬರ್ರಿ ನಿಮಗೆ ನಾವು ಒಂದು ಡೆಮೋ ತೋರಿಸ್ತೀನಿ. ಇದಕ್ಕೆ ಅಂತಾರೆ ದೋಟಿ ಅಂದ್ರೆ ಇದಕ್ಕೆ ಹೆಸರು. ಹಂಗದ ನೋಡ್ರಿ ನಮ್ಮ ರೈತರದ್ದು ಪ್ಲ್ಯಾನ್ ಐಡಿಯಾ. ಹಂಗದ ನೋಡ್ರಿ ಮಾನಿಕೆ ಕಡಿಲಕ್ಕ. ನೋಡ್ರಿ ದೋಟಿ ರೆಡಿ ಆಯಿತು. ನಿಮಗೊಂದು ಡೆಮೋ ತೋರಿಸ್ತಾ ಬರ್ರಿ. ಈಗ ಇಲ್ಲಿ ನೋಡ್ರಿ ಈಗ ಬಂತು ನೋಡ್ರಿ ಮಾನಿಕೆ. ನೋಡಿದ್ರಿ ಹಿಂಗೆ ಒಳಗೆ ಬೂತಾವ ಮಾನಿಕೆ. ಯಾಕೋ ಹುಳ ತಿಂದ ನೋಡ್ರಿ ಮಾನಿಕೆ. ದೋಟಿతో ರೆಡಿ ಮಾಡ್ಕೊಂಡಿದ್ದೆವು. ನಾವು ಹೋಗಿ ಮಾನಿಕೆ ಕಡೆ ನೋಡ್ರಿ ಬರ್ರಿ. ಫುಲ್ ಟೆಸ್ಟಿಂಗ್ ನಡೆದದ್ರಿ ಮಾನಿಕೆ. ಯಾಕಂದ್ರೆ ಮ್ಯಾಗ ಹೋಗೋದು ಅಜ್ಜಿ ಉಡ್ಸ್ತದೆಲ್ಲ ನೋಡ್ಬೇಕಾಯ್ತದ. ಇದ್ರಾಗ ಪರ್ಫೆಕ್ಟ್ ಆಗ್ಯದೆಲ್ಲ ನೋಡ್ಬೇಕಾಯ್ತದ. ಮಾನಿಕೆದು ಚೀಕ್ ಬೂತದ ಅಂತೇಳಿ ಮೋತಿ ಕಟ್ಕೊಂಡಿದ್ದೆವು. ಯಾಕಂದ್ರೆ ಚೀಕ್ ಬಿತ್ತು ಮೋತಿ ಮ್ಯಾಗ ಅಂದ್ರೆ ಮೋತಿ ಖರಾಬ್ ಆಯ್ತದ. ಸೊ ಹಾಗಾಗಿ ಮೋತಿಗೆಲ್ಲ ಪೂರಾ ಪ್ಯಾಕ್ ಮಾಡಿ ಹಾಕಿದೆವು. ಗಿಡ ಇರ್ಲತ್ತೀವಿ ಬರ್ರಿ. ಭಾಳ ದಿನದ ಬಾದು ಗಿಡ ಇರ್ಲತ್ತಿದ. ಮತ್ತು ಎಲ್ಲ ಬರ್ತಿಲ್ವ ಎಲ್ಲಿ ಕಲ್ಲಕ ಮ್ಯಾಲ ಯಾರು ಹಿನ ಜರ ದೋಟಿ ಮುಂದಕ್ಕೆ ಹಾಕ್ನೆ ಜರ ಹಿನ ಜರ
ಈಗ ಲಾಭ ಮಾಡನ್ ಎರಡವ ಅಲ್ಲಿ ನಂದಿಲ್ಲ ಎರಡವ ಅಂತ ಮೇದನೆ ಯಾಕಡೆ ಹೋದಿನಿ ಫ್ರೆಂಡ್ಸ್ ಫೈನಲಿ ಕಾಯಿ ಎಲ್ಲ ಇಳಿಸ್ದೆ ನೋಡ್ರಿ. ನೋಡ್ರಿ ಕೈ ತುಂಬ ಎಲ್ಲ ಚೀಕಾಗ ನೋಡ್ರಿ ಪೂ ನೋಡ್ರಿ ಹಂಗಾಯ್ಸದನಕ ಪೂರ ಕರ್ರಗಾಗ್ಯಾವ ನೋಡ್ರಿ. ಫ್ರೆಂಡ್ಸ್ ಎಲ್ಲ ಇಳಿಸಿದೇವು ಕಾಯಿ ಕೆಳಗೆ ಬಂದಿದ್ದೇವೆ ಈಗ. ಸೊ ಭಾಳ ಹಸು ಆಗ್ಯಾವ. ಊಟ ಮಾಡಮಿ, ಊಟ ಮಾಡಿ ಕಾಯಿ ಅಣಸಮ್ರಿ. ಕಮ್ಮಿ ಕಾಣತ್ತವ ಬೊಕ್ಕಳು ನೋಡಮ್ ನೋಡ್ರಿ ಎಸವ ಅಂಥೇಳಿ. ಕೈ ಮಸ್ತ್ ಬೆಳ್ಳು ಐತೆ ನೋಡ್ರಿ. ನೋಡ್ರಿ ಊಟ ಮಾಡ್ತಾ ಹಸು ಆಗ್ಯಾವ ಭಾಳ. ಊಟ ಮಾಡತ್ತೆ ನೋಡ್ರಿ ಈಗ ಕಂಕ್ ರೊಟ್ಟಿ ಖಾರ ಹೊಲ್ದಾಗ ಏಕ್ ನಂಬರ್ ಹತ್ತದ ಫುಲ್ ಟೇಸ್ಟ್. ಯಾರ ಬಲ್ ಹೊಲ ಅದಲ್ಲ ಅವ್ರಿಗೆ ಗೊತ್ತಿರ್ತದೆ. ಕಂಕ್ ರೊಟ್ಟಿ ಪುಡಿ ಖಾರ ಎಣ್ಣೆ ಕಲ್ಸ್ಕೊಂಡ್ರೆ ಮಸ್ತ್ ಮಗನೇ ಡೇಂಜರ್ ಹತ್ತದ ಅಂಥೇಳಿ. ಯಾರ್ಯಾರು ಉಂಡ್ರಿ ಅಂಥೇಳಿ ಕಮೆಂಟ್ ಮಾಡಿರಿ. ಸೊ ಮಸ್ತ್ ನಾವ್ರ ಊಟ ಮಾಡಿದ್ವಿ. ಯಾಕೆ ಭಾಳ ಹಸು ಆಗ್ಯಾವ ನೋಡ್ರಿ. ಊಟ ಮಾಡಮೀಗ ಬರ್ರಿ ಊಟ ಮಾಡಮಿ ಫ್ರೆಂಡ್ಸ್. ಊಟ ಎಲ್ಲ ಮಾಡಿದ್ದೀವಿ ರೀ ನೋಡ್ರಿ. ಹೋಗಿ ಮಾನಿಕೆ ಸಾಗ್ಯಾವ ನೋಡಕ್ಕೆ ಬರ್ತದ ನೋಡ್ರಿ. ಹೋಗಮ್ಮಿ ಇಷ್ಟು ಇಳಿಸಿದೆವು. ಒಂದು ಥೋಡೆ ಇದ್ರಾಗ ಚೀಲದಾಗ ಹಾಕಿಟ್ಟಿದ್ದೆವು. ಏನಿಲ್ಲರಿ 250 ಕಾಯಿ ಇಳ್ದಾವ ಅಷ್ಟೇ. ಮಾನಿಕೆ ಎಲ್ಲ ಚೀಲದಾಗ ಹಾಕೊಂಡಿದ್ದೇವೆ ನೋಡ್ರಿ. ಈಗ ಚೀಲದಾಗ ಹಾಕೊಂಡು ಮನೆ ನಡೆದಿದ್ದೆವು ತೊಗೊಂಡು ನೋಡ್ರಿ. ಹೋಗಮ್ಮಿ ಸೀದಾ ಒಯ್ದು ಮನೆಯಾಗ ಇಟ್ಟು ಬಿಡಮ್ರಿ. ಇಟ್ಟು ಇವಕ್ಕೆಲ್ಲ ಹಣ್ಣು ಹಾಕ್ಬೇಕಲ್ಲ. ಸೊ ಅದ್ರದ್ದೆಲ್ಲ ಇಂತಜಾಮ್ ಮಾಡ್ಬೇಕಾಯ್ತದ ನೋಡ್ರಿ. ಇವೆಲ್ಲ ಒಂದೊಂದು ಒಯ್ದು ಗಾಡಿ ಮ್ಯಾಗ ಇಟ್ಕೊಂಡು ಒಯ್ದು ಬಿಡಮ್ರಿ. ಯಾರು ಬಂದಿಲ್ಲ ರೀ. ನಮ್ಮ ತಂಬಿ ಬರ್ತಾನೇನೋ ಅಂತ ತಿಳ್ಕೊಂಡೆವು. ಬಂದಿಲ್ಲವ, ಏನೋ ಕೆಲಸ ಆಯ್ತು ಅಂತೇಳಿ ಅವ ಭೀ ಹೋಗನು. ಹಾಗಾಗಿ ನಾವು ಒಬ್ಬರೇ ಇಳಿಸ್ದೇವು ರೀ. ಮ್ಯಾಗ ಕಡ್ದೇವು ಭೀ ಒಬ್ರಿ, ದೋಟಿ ಹಚ್ಚಿ ಕಡ್ದೇವು ರೀ ಒಬ್ರಿ. ಆಯ್ತು ಮತ್ತು ಚೀಲದಾಗ ಹಾಕ್ಬೇಕಲ್ಲ ರೀ. ಅದು ದೋಟಿದಾಗಿನ ತೆಗ್ದು ಚೀಲದಾಗ ಭೀ ಹಾಕಿದೆವು. ಚೀಲದಾಗ ಹಾಕಿ ಕೆಳಗೆ ಭೀ ಇಳಿಸ್ದೇವು ನಾವೇ. ಸೊ ನಾವು ಒಬ್ಬರೇ ಪೂರ ಹೊಸ ಗಿಡದ ಮಾನಿಕೆ ಇಳಿಸ್ತಿದ್ದೇವೆ ರೀ. 3000 ಇಲ್ಲ 3500 ಕಾಯಿಗಳು ಇಳಿತೀವಿ ರೀ. ಈ ಸರ ಖಾಲಿ 250 ಕಾಯಿ ಇಳ್ದವು. ಭಾರಿ ಕಮ್ಮಿ ಇಳ್ದವು ರೀ. ಭಾಳ ಬೇಜಾರೈತಪ್ಪ ನಮಗರ. ಇರ್ಲಿ ಬಿಡ್ರಿ ನಡ್ರಿ. ಯಾಕೆ ಈ ಸರ ಕರೆಕ್ಟಾಗಿ ಇದಾಗಿಲ್ಲ ರೀ. ಮಳೆ ಬಿದ್ದಲ್ಲ, ಮಳೆ ಗಾರು ಎಲ್ಲ ಬಿತ್ತಲ್ಲ. ಗಾರು ಬಿದ್ದೆ ಎಲ್ಲ ಹಣ್ಣುಗಳಿಗೆ ಜರ ಇದನ್ನೇ ಆಗ್ಯದ್ರಿ. ಮತ್ತೇನಿಲ್ಲ, ಗಾರು ಬಿದ್ದಿನ ಸಲಕ್ಕೆ ಹೋಗ್ಯಾವ ಮಾನಿಕೆ ಎಲ್ಲ. ಆಯ್ತು ಅದ್ರಾಗಿಟ್ಟು ಸ್ವಲ್ಪ ಕೊಡಂಗಿ ಇಟ್ಟು ಇದು ಮಾಡಾಕ್ಯಾವ. ಹಂಗಾಗಿ ಪೂರ ಮಾನಿಕೆ ಎಲ್ಲ ಖರಾಬ್ ಆಗ್ಯಾವ. ಒಂದು ಥೋಡೆ ಬಿದ್ದಾವ. ಹಿಂಗಾಗಿ ಆಯ್ತು ಕರೆಕ್ಟಾಗಿ ಮಾನಿಕೆ ಭೀ ಹತ್ತಿಲ್ಲ ರೀ ನೋಡ್ರಿ. ಇರ್ಲಕ್ಕೆ ಏನಾಗಲ್ಲ ರೀ. ಎಷ್ಟು ಹತ್ತದೋ ಅಷ್ಟೇ ಸರಿ ನಡೀತದ ನೋಡ್ರಿ. ಮತ್ತು ಮುಂದಿನ ಸರ್ತ ಸರಿಯಾಗಿ ಹತ್ತವು ನೋಡ್ರಿ. ಪೈಲೆ ಈಗ ಒಯ್ದು ಸೀದಾ ಮನೆಯಾಗ ಇಟ್ಟು ಬರಲ್ಲ ಬರ್ತದ. ಎಲ್ಲ ಮನೆಯಾಗಿಟ್ಟು ಸಿಗ್ತೀನಿ ನಿಮ್ಗೆ. ಓಕೆ ಫ್ರೆಂಡ್ಸ್, ಎಲ್ಲ ಕೆಲಸ ಮುಗಿದೇವು ರೀ. ಮಾನಿಕೆ ಎಲ್ಲ ತಂದು ಮನೆಯಾಗ ಇಟ್ಟಿದ್ದೆವು. ಆಯ್ತು ಫುಲ್ ಫ್ರೆಶ್ ಆದೇವು ರೀ. ಫ್ರೆಶ್ ಆಗಿ ಕುಂತೀವಿ ನೋಡ್ರಿ ಶಿಸ್ತು ಸಂಗಟು. ಓಕೆ ಫ್ರೆಂಡ್ಸ್, ಇದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಮಿ. ಬ್ಲಾಗ್ ಎಡಿಟ್ ಮಾಡ್ತೇನೆ ಈಗ. ಬ್ಲಾಗ್ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ. ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಬಾಯ್. ನಾಳೆ ಬ್ಲಾಗ್ನಾಗ ಸಿಗಮೀಗ.